ಮಾತು ಹೇಳಿದ್ರಿ ಕನ್ನಡ ಚಿತ್ರೋದ್ಯಮದಲ್ಲಿ ಗಣಿಗಾರಿಕೆ ಮಾಡಿದಷ್ಟು ಚಿನ್ನ ಬಂದೇ ಬರುತ್ತೆ ಅಂತ. ಸೊ ಕಡೆಗೆ ಚಿನ್ನಕ್ಕೆ ತೆಗ್ದಿದ್ರಿ, ಅದು ಏಳುಮಲೆ ಚಿನ್ನ ಹೇಗಿದೆ? ಬಹಳ ಖುಷಿ ಇದೆ. ಅದೇ ಅಂದ್ರೆ ನಂಬಿಕೆ ಅಂತ ಅಷ್ಟೇ. ನಿಮ್ಮ ಕೃಷಿನ ನೀವು ನಂಬಿದ್ದಷ್ಟೇನೆ. ಇಲ್ಲಿ ನಾನು ಚಿತ್ರರಂಗ ಹೊಸಬ ಅಲ್ಲ. ನಮ್ಮ ತಂದೆ ಟೈಮಿಂದ ನಾವು ನೋಡ್ಕೊಂಡ್ ಬಂದಿರೋ ಅನ್ನ, ನಾನು ಫಸ್ಟ್ ತುತ್ತು ಅನ್ನ ತಿಂದಾಗಿಂದನೂ ಆ ಸಿನಿಮಾದೇ ಊಟ ಮಾಡ್ಕೊಂಡ್ ಬಂದಿರುವಂತ ನಾನು ಇವತ್ತಿನವರೆಗೂ ನಮ್ಮಲ್ಲಿ ಅದೇನೇ ಇರೋದು. ಸೊ ಅಪಾರವಾದಂಥ ಒಂದು ಪ್ರೀತಿ ಇದೆ, ಅಪಾರವಾದಂಥ ಒಂದು ಗೌರವ ನನಗೆ ಈ ಚಿತ್ರರಂಗದ ಮೇಲಿದೆ. ಯಾವಾಗೂ ಯಾರೋ ಒಬ್ರು ಚಿತ್ರರಂಗದಲ್ಲಿ ಏನೋ ಇಲ್ಲ ಬರಬೇಡಿ, ಸಿನಿಮಾ ಮಾಡಬೇಡಿ, ಲಾಸ್ ಆಗುತ್ತೆ, ಹಂಗೆ ಆ ನೆಗೆಟಿವ್ ಹೇಳಿದಾಗ ನಂಗೆ ತೊಗೊಳಕ್ಕಾಗಲ್ಲ. ಇಲ್ಲಪ್ಪ, ನಿಮ್ಮ ಪೊಟೆನ್ಷಿಯಲ್ ನೀವುಗಳು ಮಿಸ್ ಮಾಡ್ಕೊತಾ ಇದ್ರೆ ಹೊರತು ಯಾವುದೇ ಕಾರಣಕ್ಕೂ ಇದ್ರದಲ್ಲ. ಇದು ನಿಮಗೆ ಕೆಲಸ ಬಂದಿಲ್ಲ ಇರ್ಬೋದು, ನೀವು ಗಣಿಗಾರಿಕೆ ಸರಿಯಾಗಿ ಮಾಡಿಲ್ಲ ಇರ್ಬೋದು, ಅದಕ್ಕೆ ನಿಮಗೆ ಸಿಕ್ಕಿಲ್ಲ ಅದು. ಬಟ್ ಖಂಡಿತವಾಗ್ಲೂ ತುಂಬಾ ಸಮೃದ್ಧಿಯಾಗಿದೆ ಕನ್ನಡ ಚಿತ್ರರಂಗ ಅನ್ನೋದು ನನ್ಗೆ ಯಾವಾಗ ನಂಬಿದ್ದೀನಿ. ನಾನು ಯಾವ ಸಿನಿಮಾ ಮಾಡ್ಬೇಕಾದ್ರೂ ನಂಬಿದ್ದೀನಿ ನಾನು. ಅದೇ ನಂಬಿಕೆನೇ ಈ ಸಿನಿಮಾ ಹೊಸಬ್ರ ಮೇಲೆ ಮಾಡ್ಬೇಕಾದ್ರು ಅದೇ ನಂಬಿಕೆ ಇತ್ತು. ಅದೇನೇ ಇವತ್ತು ಮತ್ತೆ ಪ್ರೂವ್ ಆಗಿದೆ. ಅದೇ ಈ ನಂಬರ್ಸ್ ಒಂದು ಹೇಳಕ್ ಆಗಲ್ಲ ಫಾರ್ ವಾಟ್ ಎವರ್ ರೀಸನ್ಸ್. ಅದು ನಾನಾಗಿರ್ಲಿ, ಜಗದೀಶ್ ಡಿಸ್ಟ್ರಿಬ್ಯೂಟರ್ ಆಗಿರ್ಲಿ, ಯಾರು ಆದ್ರೂ ಕೂಡ ನಂಬರ್ಸ್ ಹೇಳಕ್ ಆಗಲ್ಲ. ಒಂದು, ಎರಡನೇದು, ದಿಸ್ ಇಸ್ ವೆರಿ ಅರ್ಲಿ ಸ್ಟೇಜ್. ಇವಾಗ ಏನಾಗುತ್ತೆ ನಮ್ಗೆ, ಇವಾಗ ಇನ್ನೂ ಗ್ರಾಸ್ ನೋಡ್ತಾ ಇರ್ತೀವಿ, ಗ್ರಾಸ್ ಆದ್ಮೇಲೆ ನೆಟ್ ಆದ್ಮೇಲೆ ಶೇರು, ಅದೆಲ್ಲ ನಮ್ಮಲ್ಲಿ ಡ್ಯೂಯಲ್ ಟರ್ಮ್ಸ್ ಅಂತ ಒಂದು ನಡೆಯುತ್ತೆ. ಇವಾಗ ಅಂತಂದ್ರೆ ರೆಂಟ್ಗೆ ಹೋಗುತ್ತೆ ಕೆಲವೊಂದು, ಇಲ್ಲಾಂದ್ರೆ ಪರ್ಸೆಂಟೇಜಲ್ಲಿ ಕೆಲವೊಂದು ಆಗುತ್ತೆ, ಎಷ್ಟು GST ಆ್ಯಡ್ ಆಗುತ್ತೆ, ಎಲ್ಲಾನು ತುಂಬಾ ಅದು ಅದಕ್ಕೆ ಆದ ಒಂದು ಟೈಮ್ ತಗೊಳುತ್ತೆ. ಸುಮ್ಮನೆ ಒಂದು ನಂಬರ್ ಹೇಳ್ಬಿಟ್ರೆ ಅದು ಇದಾಗಲ್ಲ. ಈ ಸಿನಿಮಾನ ನಾನು ನಂಬರ್ ಇಂದ ಗೇಜ್ ಮಾಡಬಾರ್ದು ಅಂತ ನನ್ನ ಒಂದು ಖುಷಿ. ನಾನು ಹೇಳಿದ್ರು ನನ್ನ ಡಿಸ್ಟ್ರಿಬ್ಯೂಟರ್ ನಾನು ಕೊಟ್ಟಿದ್ದು ದುಡ್ಡು ಮುಟ್ತು ಸರ್ ಅಂತಂದ್ರೆ ನನಗೆ ಅಲ್ಲಿಗೆ ನಂಗೆ ಪಿಕ್ಚರ್ ನಂಗೆ ಗೆದ್ದು ನಂಗೆ ಸಾಕು, ಅಲ್ಲಿಗೆ ಐ ಆಮ್ ಡನ್. 6 ತಿಂಗಳು ಸ್ಟಾರ್ಟಿಂಗ್ ಅಂದ್ರೆ ಆರಂಭದಲ್ಲಿ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿರಲಿಲ್ಲ ಕನ್ನಡ ಚಿತ್ರೋದ್ಯಮಕ್ಕೆ. ಈಗ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅನ್ನೋ ಹೋಪ್ಸ್ ಅಲ್ಲಿ ಇದೆ. ಅಲ್ಲ ಹೌದು, ಅದೇನೆ ಸಿಕ್ಕಿಲ್ಲ ಅಂತಂದ್ರೆ ಏನೋ ಜನಕ್ಕೆ ಇಷ್ಟ ಆಗುವಂತ ಸಿನಿಮಾಗಳು ಬಂದಿಲ್ಲ ಇರ್ಬೋದು, ಅದ್ಭುತವಾದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿರುತ್ತೆ. ಬಟ್ ಜನಕ್ಕೆ ಇಷ್ಟ ಆಗುವಂಥದ್ದು ಅದು ವರ್ಕ್ ಆಗಿರಲ್ಲ ಅಂತ ಅನ್ಸುತ್ತೆ. ಸೊ ನಾವು ಯಾವುದೋ ಜನರನ್ನ ಬ್ಲೇಮ್ ಮಾಡಬಾರ್ದು ಅದಕ್ಕೆ. ಆದ್ರೂ ಕೂಡ ನಮಗೆ ಚೂಮಂತರು, ಮಾದೇವ, ನಮ್ಮ ಅಜಯ್ದು ಯುದ್ಧಕಾಂಡ ಇದೆಲ್ಲನೂ ಚೆನ್ನಾಗಿ ಒಂದಷ್ಟು ಅಟ್ರಾಕ್ಟ್ ಮಾಡ್ತಲ್ಲ ನಮ್ಮನ್ನೆಲ್ಲ. ಅಂಡ್ ಸೂ ಫ್ರಮ್ ಸೋ ರೀಸೆಂಟ್ಲಿ. ಸೊ ಇಲ್ಲಿಂದ ಸೂ ಫ್ರಮ್ ಸೋ ಆಯ್ತು, ನಮ್ದು ಒಂದು ಸಿನಿಮಾ ಇದೆ ಯಕ್ಕ ಚೆನ್ನಾಗಾಯ್ತು. ಅಲ್ಲಿಂದ ಇನ್ನೊಂಚೂರು ಮುಂದೆ ಹೋಗ್ತಾ ತುಂಬಾ ಅದ್ಭುತವಾದ ಸಿನಿಮಾಗಳು ಅಂದ್ರೆ ಇವಾಗ ದೊಡ್ಡ ಸಿನಿಮಾಗಳು, ಬಿಗ್ ಬಡ್ಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾ ನಾವು ಏನ್ ಕರಿತೀವಿ ಅದೆಲ್ಲ ಲೈನ್ ಅಪ್ ಇದೆ. ಅದೇನಿಲ್ಲ ಅಂದ್ರೆ ಒಂದು ಬೇಸಿಕ್ ಇನ್ಷಿಯಲ್ ಅಂತೂ ಎಳೆಯುತ್ತೆ. ಸೊ ಹಾಗಾಗಿ ಇನ್ನು ಬೆಟರ್ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ಅಲ್ಲಿ ನಾವೆಲ್ಲ ಇದ್ದೀವಿ. ಸಾಮಾನ್ಯವಾಗಿ ಹಿಟ್ ಆದ ತಕ್ಷಣ ಬೇರೆ ಬೇರೆ ಲ್ಯಾಂಗ್ವೇಜ್ ಗೆ ನಾವು ರಿಲೀಸ್ ಮಾಡುವಂತ ಪದ್ಧತಿ, ಹಾಗಾಗಿ ನಿಮ್ದೇನು ಪ್ಲಾನ್ ಇದೆ? ಅಲ್ಲ, ನಮ್ಗೆ ನಾವು ಫಸ್ಟ್ ಮಾಡಿದಾಗಲೇ 3 ಲ್ಯಾಂಗ್ವೇಜ್ ಅಂದ್ರೆ ಈ ಕಥೆನೇ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋದಕ್ಕೋಸ್ಕರ 3 ಲ್ಯಾಂಗ್ವೇಜ್ ಅದು ಈಸಿಯಾಗಿ ರೀಚ್ ಆಗುತ್ತೆ. ಅಂಡ್ ಆ ಇನ್ಸಿಡೆಂಟ್ ನಾವೇನು ತೋರಿಸಿದ್ವಿ ಅದು ನ್ಯಾಷನಲ್ ನ್ಯೂಸ್ ಇತ್ತು, ಎಲ್ಲರಿಗೂ ಗೊತ್ತಿರೋ ಇನ್ಸಿಡೆಂಟ್ ಕನೆಕ್ಟ್ ಆಗ್ತಾರೆ ಅಂತ ಮಾಡಿದ್ವಿ ನಾವು. ಸೊ ಹಾಗಾಗಿ ಅದೊಂದು ಥಾಟ್ ಪ್ರೊಸೆಸ್ ಓಡ್ತಿತ್ತು, ಸೆನ್ಸಾರ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಇಟ್ಕೊಂಡಿದ್ವಿ ನಾವು. 5th ನಾವು ರಿಲೀಸ್ ಮಾಡಬೇಕಾದ್ರೆ ಅಲ್ಲೇನಿತ್ತು ಅಂತಂದ್ರೆ ಅವರು ತಮಿಳಲ್ಲಿ ತೆಲುಗು ತುಂಬಾ ಬೇರೆ ಬೇರೆ ದೊಡ್ಡ ಫಿಲಮ್ಸ್ ಇತ್ತು, ಸ್ಕ್ರೀನ್ ಸಿಗಲ್ಲ ಅನ್ನೋದೊಂದೇ ವಿಷಯ. ಏನೇ ಆದ್ರೂ ಕೂಡ ನಮ್ದು ಹೊಸಬ್ರು ಸಿನಿಮಾ ಆಗುತ್ತೆ ಅಂಡ್ ಕನ್ನಡ ಸಿನಿಮಾ ಆಗುತ್ತೆ, ಡಬ್ಬಿಂಗ್ ಆಗುತ್ತೆ, ಹಾಗಾಗಿ ಸ್ಕ್ರೀನ್ಸ್ ಕಮ್ಮಿ ಸಿಗುತ್ತೆ. ನಾವು 12th ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ವೀಕ್ 19th ಪ್ಲಾನ್ ಮಾಡಬೇಕು ಅಂತ ಫಸ್ಟ್ ಇಬ್ರು ನಮ್ಗೆ ಹೇಳಿದ್ರು. ಅಂಡ್ ಅಲ್ಲಿಬ್ರು ಪ್ರೆಸೆಂಟರ್ಸ್ ಬರಬೇಕಾಗಿತ್ತು ನಮಗೆ. ಅವ್ರ ಫಿಲಮ್ ನೋಡಿ ಆಲ್ಮೋಸ್ಟ್ ಒಂದು 10 days ಬಿಫೋರೇ ಫಿಲಮ್ ನೋಡ್ಬಿಟ್ಟಿದಾರಲ್ಲ, ಫಿಲಮ್ ನೋಡಿ ಅವ್ರು ಇಂಟರ್ನಲ್ ಓಕೆ ಮಾಡಿ ಎಲ್ಲ ನಮ್ಮ ಡ್ರಾಫ್ಟ್ಸ್ ಎಲ್ಲ ಕಳಿಸಿದ್ದಾರೆ. ಸೈನಿಂಗ್ ಇವತ್ತು ತಮಿಳ್ ಆಗ್ತದೆ, ನಾಳೆ ತೆಲುಗು ಆಗ್ಬೋದು. ಸೊ ಆ ಪ್ರೆಸೆಂಟರ್ ಬಂದ ಮೇಲೆ ಅಲ್ಲಿಂದ ಅದರದ್ದು ನಾವು ಪ್ರಮೋಷನ್ಸ್ ಎಲ್ಲ ಮಾಡಬೇಕು ಅಂತ ನಮ್ಮ ಹೋಲ್ಡರ್ ಇಟ್ಟಿದ್ವಿ. ಸೊ 19th ನಮಗೆ ಆಗುತ್ತೆ. ಥಿಯೇಟರ್ಗಳ ಸಂಖ್ಯೆಗಳು ಮತ್ತೆ ಜಾಸ್ತಿ ಆಗಿದೆ. ಇನ್ನೂ ಒಂದು ಕಮೆಂಟ್ ಹಾಕಿದ್ರು, ಅಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೋಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಈ ನಮ್ಮ ತಾಲೂಕಲ್ಲಿ ಒಂದು ಥಿಯೇಟರ್ ಇತ್ತು, ಅದನ್ನು ಮುಚ್ಚಿಬಿಟ್ಟಿದ್ದಾರೆ, ಈ ತರ ಆಗ್ತಾ ಇದೆ ಅಂತ ಒಂದಷ್ಟು ಹೇಳಿದ್ರು. ಬಟ್ ಈಗ ಥಿಯೇಟರ್ ಸಂಖ್ಯೆಗಳು ಮತ್ತೆ ಜಾಸ್ತಿ ಆಗಿದೆ, ಹೇಗೆ? ಅದೇ ಇವಾಗ ಜಗದೀಶ್ ಸರ್ ಹೇಳೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಅವ್ರು ಥಿಯೇಟರ್ ರನ್ ಮಾಡ್ತಾರೆ. ಅವ್ರ ಅಂಡರ್ನ ಒಂದಷ್ಟು ಥಿಯೇಟರ್ಗಳು ಇರೋದ್ರಿಂದ ಅವ್ರಿಗೆ ಅದ್ರ ಪೇನ್ ಗೊತ್ತು. ಥಿಯೇಟರ್ ನಡೆಸಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ನಾನು ಅವ್ರ ಥಿಯೇಟರ್ ವಿಸಿಟ್ಗೆಲ್ಲ ಹೋಗ್ತಿರಲಿಲ್ಲ, ಒಂದು ಕಲೆಕ್ಷನ್ಸ್ ಬಂದಿಲ್ಲ, ಯಾವುದೋ ಒಂದು ಸಿನಿಮಾ ಏನ್ ಸರ್ ಬೆಳಗ್ಗೆ ಏನ್ ಕಲೆಕ್ಷನ್ ಅಂತಂದ್ರೆ 600 ರೂಪಾಯಿ ಆಗಿದೆ ಸರ್ ಅಂತ. ಸರ್ ಅಲ್ಲಿ ಅಷ್ಟು ಜನ ಸ್ಟಾಫು, ಕರೆಂಟ್ ಬಿಲ್ಲು, ಆ ಟ್ಯಾಕ್ಸಸ್, ನಿಮ್ಗೆಲ್ಲ ಒಂದು ದುಡ್ಡು. ನಾನು ಡ್ರಾಮಾ ಕಂಪನಿ ನಡೆಸಿದಂತ ನಮ್ಗೆ ಗೊತ್ತು ಪೇನ್, ನಾವು ಜನರನ್ನ ಸಾಕೋದು ಹೆಂಗೆ ಅಂತ ಅಂದ್ಬಿಟ್ಟು ಅಂತಂದ್ರೆ ಒಂದು ಥಿಯೇಟರ್ ಅವರೆಲ್ಲ ಹೇಳ್ತಾರೆ, ಸರ್ ಇದನ್ನ ಹೊಡೆದ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಕಮರ್ಷಿಯಲ್ ಎಷ್ಟಾಂದ್ರೆ ದುಡ್ಡು ಮಾಡ್ತೀವಿ ಸರ್ ನಾವು ಅಂತ. ಬಟ್ ಅದು ಆ ಮನಸ್ಥಿತಿಗೆ ಹೋಗ್ತಿಲ್ಲ ಅವರೆಲ್ಲ. ಅಂತ ಥಿಯೇಟರ್ ಎಲ್ಲ ಓನರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅವ್ರಿಗೆ ಆತರ ಈ ತರ ಒಂದು ಸಿನಿಮಾ ಬಂದಾಗ ಓಕೆನಪ್ಪ, ಒಂದು ತಿಂಗಳಿಗೆ ನಾವೇನೋ ಈ 1 ವಾರ ಹೊಡೆದ್ರೆ ಸಾಕು ಸರ್. ಈಗ ನಮ್ಗೆ ಏನು ಏಳುಮಲೆ 1 ವಾರ ಹೊಡಿದೆ, ಅವ್ರು ಈಸಿಲಿ 1.5 months ಅಷ್ಟು ಅವ್ರು ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಅಂಥದ್ರಲ್ಲಿ ತಿಂಗಳಿಗೆ ಒಂದು ಈ ತರ ಫಿಲಮ್ ಬರ್ತಾ ಹೋಯ್ತು ಅಂತಂದ್ರೆ ದೇ ಆಲ್ ಬಿ ವೆರಿ ಹ್ಯಾಪಿ. ಆಮೇಲೆ ಎಷ್ಟೊಂದ್ ಕಡೆ ಕಂಪ್ಲೇಂಟ್ ಇರುತ್ತೆ, ಥಿಯೇಟರ್ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ. ಅಪ್ಪ ಹೆಂಗ್ ಮೇಂಟೈನ್ ಮಾಡ್ತಾನೆ ಅವ್ನ ಹತ್ರ, ಅವ್ನಿಗೆ ರೆವಿನ್ಯೂ ಬಂದಿರ್ತಾನೆ, ಅವ್ನು ಮೇಂಟೈನ್ ಮಾಡ್ತಾನೆ, ಎಲ್ಲಿ ಕೈಯಿಂದ ಹಾಕಿ ಅಂತ ಎಷ್ಟೊಂದು ಮಾಡ್ತಾನೆ. ಅಂಡ್ ಜನನೂ ಅಷ್ಟೇ, ಅದನ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕೆ ಅವರು ಪ್ರಯತ್ನ ಪಡಬೇಕು. ಎಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವು ಥಿಯೇಟರ್ಸ್ಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. ಈಗ ಒಂದು ಲಾಸ್ಟ್ 2 months ಇಂದ ಮತ್ತೆ ಎಲ್ಲ ರಿಓಪನ್ ಮಾಡಿದ್ದಾರೆ. ಅಂಡ್ ನಮಗೂ ಲಾಸ್ಟ್ ವೀಕ್ ಒಂದು 17 ಸಿನಿಮಾ ರಿಲೀಸ್ ಇರೋದ್ರಿಂದ ಕೆಲವೊಂದು ಸೆಂಟರ್ಸ್ ಓಪನ್ ಮಾಡಿರಲಿಲ್ಲ ನಾವು.
ಸೊ ಇವಾಗ ಜನರ ಡಿಮ್ಯಾಂಡ್ ಅವ್ರ ರೂರಲ್ ಅವ್ರು ಯಾರ್ಯಾರು ಇದನ್ನು ಕೇಳ್ತಿದ್ದಾರೆ, ಸೊ ಅಲ್ಲೆಲ್ಲಾನು ಓಪನ್ ನಾವು ಈಗ ಈ ವೀಕ್ ಮಾಡ್ತಾ ಇದೀವಲ್ಲ.